ಸರ್ ನಮಸ್ಕಾರ ಸರ್. ಇದು ಮಕ್ಕಳ ಒಂದು ಚಿಕ್ಕ ಚಾನಲ್ ಇದೆ ಯೂಟ್ಯೂಬ್ನಲ್ಲಿ. ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಸಂಗೀತದ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಇದು ಮಾಡ್ತಿರ್ತಾರೆ. ಸೊ ಇವತ್ತು ಅಂದರೆ ಇಲ್ಲಿ ಗಾಯನ ಸಮಾಜದಿಂದ ಈ ಕಾರ್ಯಕ್ರಮ ನಡ್ತಾ ಇದ್ದಿದ್ದು ನಿಮಗೆ ಸ್ಪಂದನೆ ಒಂದು ಚಿಕ್ಕದಾಗಿ ಒಂದು ನಿಮಿಷ ಮಾತಾಡ್ತೀರಾ ಅಂತ ಕೇಳ್ತಿದ್ದಾರೆ. ಕಾರ್ಯಕ್ರಮದ ಬಗ್ಗೆ ಸ್ಪಂದನೆ ಹೇಳಿ ಪ್ಲೀಸ್. ನೀವು ಮಕ್ಕಳು ಮಾತಾಡುವ ನಾನು ಮಾತಾಡ ಇವತ್ತಿನ ಕಾರ್ಯಕ್ರಮದ ಬಗ್ಗೆ. ಇವತ್ತಿಂದು ಯುವ ಪ್ರಮೋಷನ್ ಕಚೇರಿ ಇದ್ದಿದ್ದು, ಅದರಲ್ಲಿ ಶ್ರೇಯಾ ಪ್ರಸನ್ನ ಅಂತ ಇವತ್ತು ಹಾಡಿದ್ದು. ಸಂಪಗೋಡು ವಿಘ್ನರಾಜ ಅವರ ಸ್ಟೂಡೆಂಟು. ನಿಜವಾಗ್ಲೂ ಹೇಳಬೇಕಂತ ಹೇಳಿದ್ರೆ ಒಳ್ಳೆ ವಿದ್ವತ್ಪೂರ್ಣ ಕಚೇರಿ, ಚೆನ್ನಾಗಿ ಹಾಡಿದ್ದು, ಒಳ್ಳೆಯ ಶಾರೀರ ಮತ್ತು ಅದನ್ನು ಪ್ರಸ್ತುತಪಡಿಸಿದ್ದು ಕೂಡ ತುಂಬ ಚೆನ್ನಾಗಿ ಬಂತು. ಇನ್ನು ರಿಷಬ್ ವಯಲಿನ್ನಲ್ಲಿ ಅವನು ಕೂಡ ವಿಘ್ನರಾಜ್ ಅವರ ಸ್ಟೂಡೆಂಟೇ. ಅವನು ಕೂಡ ಅದಕ್ಕೆ ಬೇಕಾದಂಗೆ ತಕ್ಕನಾಗೆ ಚೆನ್ನಾಗಿ ನುಡಿಸ್ಕೊಂಡು ಆ ಚಿಕ್ಕ ವಯಸ್ಸಲ್ಲಿ ಕೂಡ ಅವನು ಚೆನ್ನಾಗಿ ನುಡಿಸಿದ್ದಾನೆ. ಇನ್ನು ಅರ್ಣವ್ ಮೃದಂಗದಲ್ಲಿ ತುಂಬ ಪಳಗಿದ ಕೈ. ಒಟ್ಟಿಗೆ ಹೇಳಬೇಕಂತ ಹೇಳಿದ್ರೆ ಇವತ್ತಿನ ಕಾರ್ಯಕ್ರಮ 1.5 ಗಂಟೆ. ಅದು ಹೇಗಾಯಿತು ಅಂತ ಗೊತ್ತಾಗಿಲ್ಲ, ತುಂಬ ಚೆನ್ನಾಗಿ ಬಂತು. ಎಲ್ಲ ಕೃತಿಗಳ ಸೆಲೆಕ್ಷನ್ ಕೂಡ ಚೆನ್ನಾಗಿತ್ತು. ಇನ್ನು ಅವರು ಆ್ಯಸ್ ಎ ಟೀಮ್ ಅವರು ಪ್ರಸ್ತುತಪಡಿಸಿದ್ದು ಕೂಡ ಚೆನ್ನಾಗಿ ಬಂತು. ಈ ಥರ ಯೂತ್ಗಳಿಗೆ ಅವಕಾಶ ಕೊಡೋದ್ರಿಂದ ಅವರಿಗೆ ಮುಂದಕ್ಕೆ ಅಂದರೆ ಅದನ್ನು ಪ್ರವೃತ್ತಿಯನ್ನು ವೃತ್ತಿಯಾಗಿ ತಗೊಳ್ಳೋದಕ್ಕೆ ಭಾಳ ಹೆಲ್ಪ್ ಆಗುತ್ತೆ. ಗಾಯನ ಸಮಾಜಕ್ಕೆ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ವಯಲಿನ್ ಎಷ್ಟು ವರ್ಷದಿಂದ ನುಡಿಸಿದ್ದಾರೆ? ಅವನು ವಯಲಿನ್ ಒಂದು 6 ವರ್ಷದಿಂದ ನುಡಿಸ್ತಾ ಇದ್ದಾನೆ ರಿಷಬ್. ಶುರುವಿಗೆ ಅನಂತ್ ಸತ್ಯಂ ಅಂತ ಹೇಳಿ ಅವ್ರ ಹತ್ರ ಕಲಿಯಕ್ಕೆ ಶುರು ಮಾಡಿ, ನಂತರ ವಯಲಿನ್ ಸಿಸ್ಟರ್ಸ್ ಚೆನ್ನೈಯಲ್ಲಿ ಲಲಿತಾ ನಂದಿನಿ ಅಂತ ಹೇಳಿ ತುಂಬ ಪಾಪ್ಯುಲರ್ ವಯಲಿನಿಸ್ಟು, ಅವ್ರ ಹತ್ರ ಕಲಿತು ಇವಾಗ ಸಂಪಗೋಡು ವಿಘ್ನರಾಜ್ ಅವ್ರ ಹತ್ರನೇ ಕಲಿತಾ ಇದ್ದಾರೆ. ಧನ್ಯವಾದ. ಥ್ಯಾಂಕ್ ಯು. ಧನ್ಯವಾದ.